ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುಕ್ತವಾಗಿ ಹೇಳ್ತಕ್ಕಂಥ ಹಕ್ಕು ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಇದೆ. ಅದನ್ನ ಕೆಲವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲವರು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳ್ಬಿಟ್ಟು ಸುಮ್ಮನಿದ್ದಾರೆ. ಆದ್ದರಿಂದ ಅದೇನು ಗೊಂದಲ ಏನಿಲ್ಲ. ಅದರಲ್ಲಿ ಕೆಲವು ವ್ಯವಸ್ಥೆಯ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ. ಆ ವ್ಯವಸ್ಥೆಯ ವಿಚಾರದಲ್ಲಿ ಅಂತಿಮವಾದ ತೀರ್ಮಾನ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅವರದೇ ಆಗಬೇಕಾಗುತ್ತೆ. ಯಾರಿಗಾದರೂ ತೀವ್ರವಾದ ಆಪಾದನೆಗಳೇನಾದರೂ ಬಂದರೆ ಅದು ಪಕ್ಷ ವಿರೋಧಿ ಚಟುವಟಿಕೆಗಳಾಗುತ್ತೆ. ಆದರೆ ಕೆಲವು ವಿಚಾರಗಳು ಮಾತಾಡಿದಾಗ ಅದು ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು ಅಂತ ಮಂತ್ರಿಗಳಿಗೂ ಸಹ ಗೊತ್ತಿರುತ್ತೆ, ಅದು ಮಾಡ್ತಾ ಇದ್ದಾರೆ. ಆದರೆ ಅದೇನು ಅಂಥ ದೊಡ್ಡ ಗೊಂದಲ ಏನಲ್ಲ. ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡುತ್ತೆ. ಒಂದು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋದು ಅಂದ್ರೆ ಈಗಿರೋರ ಬಗ್ಗೆ ಆಕ್ಷೇಪ ಅಂತ ಅಲ್ಲದೆ ಹೋದ್ರು ಸಂಘಟನೆಯ ದೃಷ್ಟಿಯಿಂದ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅನ್ನೋದನ್ನ ಈಗ ಅವ್ರು ಹೇಳೋದೇನು ಅಂದರೆ, ನಾವು ಉದಯಪುರ ಒಂದು ನಿರ್ಣಯವನ್ನು ಮಾಡಿದ್ದೇವೆ. ಅದು ಕಾಂಗ್ರೆಸ್ ಹೈಕಮಾಂಡ್ ಮೊನ್ನೆ ಬೆಳಗಾವಿ ವರ್ಕಿಂಗ್ ಕಮಿಟಿನಲ್ಲೂ ಸಹ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಉದಯಪುರ ರೆಸಲ್ಯೂಷನ್ನಲ್ಲಿ ಏನಿದೆ ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಇರೋದ್ರಿಂದ ಅದಕ್ಕೆ ಇವರು ಅವರ ಬೇಡಿಕೆಗಳನ್ನ ಮುಂದಿಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಬೇರೆ ಯಾವ ವಿಚಾರನೂ ಅಲ್ಲ. ಎಲ್ಲವೂ ಸಹ ಪಕ್ಷದ ಚೌಕಟ್ಟಿನಲ್ಲೇ ಚರ್ಚೆ ಆದರೆ ಸರಿ. ಮೊನ್ನೆ CLP ಕರೆದಿದ್ರು, ಪಕ್ಷದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಸುರ್ಜೇವಾಲಾ ಅವರು ಇದ್ರು ಸಹ, ಅಲ್ಲೇ ಚರ್ಚೆ ಆಗಬೇಕಾಗಿತ್ತು. ಅವ್ರು ಹೋದ್ಮೇಲೆ ಚರ್ಚೆ ಆಗೋದು ಅಷ್ಟು ಇದಾಗಿ ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. ಬಟ್ CLPನಲ್ಲಿ ಅದನ್ನು ಸ್ಥಗಿತಗೊಳಿಸಿದ್ರು. ಮಹಾತ್ಮ ಗಾಂಧಿ ಅವರ ವಿಚಾರದಲ್ಲಿ ಅದು ಮಾತ್ರ ಸ್ಥಗಿತ ಆಗಿರ್ತೋ. ಬೇರೆ ವಿಚಾರದಲ್ಲಿ ನಾವು ಇನ್ನೊಂದ್ಸಲಿ CLP ಕರಿತೀವಿ, ಆಗ ಮಾತಾಡೋಣ ಅಂತೇಳಿ. ಬೆಳಿಗ್ಗೆ ನಾನು ಇರಲಿಲ್ಲ, ನಾನು ಬಂದಿದ್ದೆ ಡೆಲ್ಲಿಯಿಂದ, ಅವತ್ತು ಮಧ್ಯಾಹ್ನ ಬಂದಿದ್ದೆ. ಆದ್ದರಿಂದ ಬೆಳಿಗ್ಗೆ ಅವರಲ್ಲಿ ಮುಕ್ತವಾಗಿ ಚರ್ಚೆ ಆಗಿದೆ ಕಾಂಗ್ರೆಸ್ ಆಫೀಸಲ್ಲಿ, ಅಲ್ಲಿ ಮಾಡ್ಬೋದಿತ್ತು. ಬಟ್ ಕೆಲವು ಕಾರಣದಿಂದ ನೀವು ಪತ್ರಿಕೆಯವರು ಕೆಲವು ಸುದ್ದಿಗಳು ಮಾಡಿರ್ತೀರ, ಅದನ್ನು ಕೌಂಟ್ರ್ ಮಾಡೋಕ್ಕೆ ಇನ್ನೊಂದು ಹೇಳಿಕೆ ಕೊಟ್ಟಿರ್ತಾರೆ. ಅದು ಬೇರೆ ಏನಿಲ್ಲ.